ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರು. ಜೊತೆಗೆ ಇವತ್ತು ಲಕ್ಷ್ಮಣ ಸವದಿಯವರು ಕೂಡ ಬಂದಿದ್ದಾರೆ, ಕಾಂಗ್ರೆಸ್ನ ಶಾಸಕರು. ಸರ್, ಈಗ ನಿಮ್ಮ ಹಳೆ ಫ್ರೆಂಡ್ಸ್ ಎಲ್ಲರೂ ಕೂಡ ಈಗ ಪ್ರತಿಭಟನೆ ಮಾಡ್ತಾರೆ, ಅಹೋಧರಣಿ ಮಾಡ್ತಿದ್ದಾರೆ ಸರ್, ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಸೊ ನೋಡಕ್ ಬಂದ್ರೆ ಸರ್ ಹೇಗೆ? ನಾನಿಲ್ಲ, ನಾನು ಪ್ರತಿ ದಿವಸ ಇಲ್ಲಿ ವಾಕಿಂಗ್ ಬರ್ತೀನಿ. ಅವ್ರು ನೋಡ್ಲಿಕ್ಕೆ ಬರ್ಲಿಕ್ಕೆ ಏನು ಆರೋಗ್ಯ ಕೆಟ್ಟಿಲ್ಲ ಅವ್ರದ್ದು, ಅಥವಾ ಆಸ್ಪತ್ರೆಗೆ ದಾಖಲಾಗಿದ್ರೆ ನೋಡಲಿಕ್ಕೆ ಶಾಂತವನ್ನು ಹೇಳಲಿಕ್ಕೆ ಬರಬೇಕಾಗ್ತದೆ. ಇದು ರಾಜಕೀಯ ದುರುದ್ದೇಶದಿಂದ ಬಂದು ವಿಧಾನಸೌಧದಲ್ಲಿ ಮಲಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಮಾತಾಡಿಸೋವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅಧಿವೇಶನ ಪ್ರಾರಂಭ ಆಗಿ ಎಷ್ಟು ದಿವಸ ಆಯಿತು? ಇವತ್ತು ನಾಳೆಗೆ ಕೊನೆ ದಿವಸ ಅಲ್ಲ. ಇದನ್ನು ಇವತ್ತು ಯಾಕೆ ಮಾಡ್ತಾ ಇದ್ದಾರೆ, ನಾಳೆಗೆ ಯಾಕೆ ಮಾಡ್ತಾ ಇದ್ದಾರೆ? ಒಂದು ವೇಳೆ ಇವರಿಗೆ ಅರ್ಜೆನ್ಸಿ ಇದ್ದರೆ, ಅಂಥ ಗಂಭೀರವಾಗಿರ್ತಕ್ಕಂಥ ಲೋಪ ಆಗಿದ್ದರೆ ಆರಂಭ ದಿವಸ ಯಾಕೆ ತೆಗಿಲಿಲ್ಲ ಇದನ್ನು? ಇವರೇ ಒಂದು ಕಡೆ ಹೇಳಿದಾರಲ್ಲ, ಮೊದಲು ಅಧಿವೇಶನ ಪ್ರಾರಂಭ ಆಗೋ ಮುಂಚೆ ಒಂದು ಕಡೆ ಹೇಳಿದ್ದಾರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ. ನ್ಯಾಯಾಂಗ ತನಿಖೆ ಪ್ರಾರಂಭ ಆಗಿದೆ. ಒಂದು ಕಡೆ ನ್ಯಾಯಾಂಗ ತನಿಖೆ ಆದಮೇಲೆ ಇಲ್ಲಿ ಚರ್ಚೆ ಮಾಡೋದೇನಿದೆ, ನ್ಯಾಯಾಂಗ ತನಿಖೆ ಆಗಿ ವರದಿ ಬರಲಿ, ವರದಿ ಬಂದ ಮೇಲೆ ಚರ್ಚೆ ಮಾಡಬೇಕು. ಬಿಟ್ಟು ಇದು ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡಲಿಕ್ಕೆ, ಅಂದರೆ ವಿರೋಧ ಪಕ್ಷ ನಿಷ್ಕ್ರಿಯ ಆಗಿದೆ ಅಂತೇಳಿ ಜನ ಏನು ಮಾತಾಡ್ತಾ ಇದ್ದಾರಲ್ಲ, ನಾವು ನಿಷ್ಕ್ರಿಯ ಆಗಿಲ್ಲ, ಇನ್ನೂ ಜೀವಂತ ಇದ್ದೀವಿ ಅಂತೇಳಿ ತೋರಿಸೋಗೋಸ್ಕರ ಇದೊಂದು ಮಾಡ್ತಕ್ಕಂಥ ಕಾರ್ಯ. ಸೊ ಯಾಕೆ ಚರ್ಚೆಗೆ ಅವಕಾಶ ಕಲ್ಪಿಸ್ತಿಲ್ಲ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ ಸರ್. ನೋಡಿ, ಒಂದು ಯಾವುದೇ ಒಂದು ಸಬ್ಜೆಕ್ಟು ಒಂದು ತನಿಖಾ ಆಯೋಗ ಕೊಟ್ಟ ಮೇಲೆ ಆ ತನಿಖಾ ಆಯೋಗ ಕೊಡೋದಕ್ಕಿಂತ ಮುಂಚೆನೇ ಇವ್ರು ಹೇಳಬೇಕಾಗಿತ್ತಲ್ಲ, ನ್ಯಾಯಾಂಗ ತನಿಖೆ ಆಗಲಿ ಅಂತೇಳಿ ಇವರೇ ಒಂದು ಕಡೆ ಹೇಳಿರ್ತಕ್ಕಂಥದ್ದು. ಮೊದಲೇ ಚರ್ಚೆಗೆ ತೊಗೋಬೇಕಾಗಿತ್ತು, ಮೊದಲನೇ ದಿವಸ ತೊಗೋಬೇಕಾಗಿತ್ತು. ಯಾಕೆ ತೊಗೊಳ್ಳಿಲ್ಲ ಇವರು? ನಾನು ಕೇಳ್ತೀನಿ, ಫಸ್ಟ್ ಡೇ ಯಾಕೆ ತೊಗೊಳ್ಳಿಲ್ಲ? ಕೊನೆಯ ದಿವಸ ಯಾಕೆ ತೊಗೋತಾ ಇದ್ರಿ? ನಿಮ್ಮದೇನು ಇದರಲ್ಲಿ ಹುನ್ನಾರ ಇದೆ? ಅರ್ಜೆನ್ಸಿ ಇದ್ರೆ 3,000 ಕೋಟಿ ಆಗಿದೆ ಅಂತ ಹೇಳ್ತಾರೆ. ಏನು 3,000 ಕೋಟಿ ಆಯಿತು, ನಾವು ಸರ್ವಾನುಮತದಿಂದ ಠರಾವ್ ಪಾಸ್ ಮಾಡ್ತೀವಿ, ಆ ಲ್ಯಾಂಡ್ ಎಲ್ಲ ಇವ್ರಿಗೆ ಕೊಡ್ತೀವಿ, 3,500 ಕೋಟಿ ಜಮಾ ಮಾಡ್ತಾರೆ ಸರ್ಕಾರಕ್ಕೆ. ನಿಮಗೇನು ಅನಿಸ್ತಿರ್ಬೋದು ಸರ್, ಲಾಸ್ಟ್ ದಿನಕ್ಕೆ ಯಾಕೆ ಮಾಡ್ತಿರ್ಬೋದು ಸರ್? ಇವ್ರ ಜನರಿಗೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಆಗಿದೆಯಲ್ಲ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಇಡೀ ರಾಜ್ಯದ ಜನ ಪ್ರತಿಭಟನೆ ಮಾಡ್ಬೋದು ಅಂತಕ್ಕಂಥ ಒಂದು ಹೆದರಿಕೆಯಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳೆಗೋಸ್ಕರ ಇವತ್ತು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೀಗ ಮೈಸೂರುವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ, ಮೂಡಾವನ್ನ ನಾವು ಮುತ್ತಿಗೆ ಹಾಕುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನೋದು ಕೂಡ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ರಾಜಕೀಯ ಡ್ರಾಮಾದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಮತ್ತು ಮಾಡಲಿ, ಶುಭ ಕೋರ್ತೀನಿ ಅವ್ರಿಗೆ. ಯಾಕಂತಂದ್ರೆ ಭಾಳಷ್ಟು ಜನರಿಗೆ ಶುಗರ್ BP ಬರ್ತಾ ಇದೆ, ಅದು ಸ್ವಲ್ಪ ಕಡಿಮೆ ಆಗಲಿ. ಯಾಕಂದರೆ ಇನ್ನೂ 20 ವರ್ಷ ಅವ್ರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕಾರ್ಯ ಮಾಡಬೇಕಾಗಿರ್ತಕ್ಕಂಥ ಅವ್ರ ಕರ್ತವ್ಯ ಇರೋದ್ರಿಂದ ಆರೋಗ್ಯನೂ ಸರಿ ಉಳಿಬೇಕಾದ್ರೆ ಇವರು ಇಂಥ ದೊಡ್ಡ ಪಾದಯಾತ್ರೆಗಳನ್ನು ಮಾಡೋದು ಒಳ್ಳೆಯದು, ಮತ್ತು ಮಾಡಲಿ ಅಂತ ಹೇಳಿ ನಾನು ಶುಭ ಕೋರ್ತೀನಿ. ಮತ್ತೊಂದು ಕಡೆ ಸಿದ್ದರಾಮಯ್ಯವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡುವಂತಹ ಕೆಲಸಗಳಾಗ್ತಿದ್ದಾವೆ ಸರ್. ಯಾಕಂದ್ರೆ ಮತ್ತೊಂದು ಕಡೆ ಈಗ ಇಡಿ ತನಿಖೆ ಆಗ್ತಾ ಇದೆ, ಅಲ್ಲಿರುವಂತಹ ಒಬ್ಬ ಅಧಿಕಾರಿಗೆ ಹೇಳ್ತಾರೆ DCM ಅವ್ರ ಹೆಸರು ಹೇಳಬೇಕು, CM ಅವ್ರ ಹೆಸರು ಹೇಳಬೇಕು ಅಂತ ಹೇಳಿ. ಸೊ ಈ ಮತ್ತೊಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಇದರಲ್ಲಿ ಅವರು ಒಪ್ತಾರೆ, ನಾವು ಒಪ್ತೀವಿ, ಇಡೀ ರಾಜ್ಯದ ಜನನೂ ಒಪ್ಪಿದೆ. ಅವರೊಬ್ಬ ಮಾಸ್ ಲೀಡರ್ ಇರೋದ್ರಿಂದ ಆ ಮಾಸ್ ಲೀಡರ್ಗೆ ಕಪ್ಪು ಚುಕ್ಕಿ ಹತ್ತಬೇಕು ಅಂತಕ್ಕಂಥ ದುರುದ್ದೇಶ, ಆ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಅವ್ರದ್ದು. ನೋಡ್ರಿ, ಅವ್ರಿಗೆ ನಿಜವಾದ ಹೋರಾಟ ಮಾಡಬೇಕಾಗಿದ್ರೆ ಫಸ್ಟ್ ಡೇನೂ ಶುರು ಮಾಡ್ತಿದ್ರು. ಕೊನೆ 2 ದಿವಸ ಇರುವಾಗ ಇದು ನ್ಯಾಯಾಂಗ ತನಿಖೆ ಪ್ರಾರಂಭ ಇದ್ದಾಗ ಸ್ಪೀಕರ್ ಅವರು ಅವಕಾಶ ಕೊಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತು ನನಗನ್ಸುತ್ತೆ ಬಹುತೇಕ ಸ್ಪೀಕರ್ ಅವ್ರಿಗೆ ಹೋಗಿ ಬಿಟ್ಟಿನೂ ಆಗಿರ್ಬೇಕು. ಅವರು ನಾವು ಕೇಳಿದಂಗೆ ಮಾಡ್ತೀವಿ, ನೀವು ಕೊಡಕ್ಕೆ ಹೋಗ್ಬೇಡ್ರಿ ಅಂತಲೂ ಹೇಳಿದ್ರು ಹೇಳಿರ್ಬೋದು. ಯಾಕಂತಂದ್ರೆ ಅಂಥ ಜನ ಅಲ್ಲಿ ಭಾಳಷ್ಟು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಭಾಳ ಪ್ರಖ್ಯಾತರಿದ್ದಾರೆ. ನಾವು ಕೇಳಿದಂಗೆ ಮಾಡ್ತೀವಿ, ನೀವು ಕೊಡಬೇಡ ಅಂತ ಹೇಳಿದ್ರು ಹೇಳಿರ್ಬೋದು. ಸ್ಪೀಕರ್ ಅವ್ರು ನಾನು ಪರ್ಸನಲ್ ಭೇಟಿಯಾಗಿ ಕೇಳೋ ಇದ್ದೀನಿ, ಹಿಂಗೇನಾರ ಆಗಿದೆಯಾ ಅಂತ ಹೇಳಿ, ಮತ್ತು ಕೊಡ್ಲಿಕ್ಕೂ ಬರೋಲ್ಲ. ರಾಜ್ಯಪಾಲರಿಗೆ ನಿನ್ನೆ ಏಕಾಏಕಿ ಹೋಗಿ ಸಿದ್ದರಾಮಯ್ಯವ್ರು ಭೇಟಿ ಆಗಿರುವಂಥದ್ದು ಎಲ್ಲೊಂದು ಕಡೆ ಅವ್ರು ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಹೆದರ್ತಕ್ಕಂಥ ವ್ಯಕ್ತಿನೇ ಅಲ್ಲ. ಅವರು ಒಂದು ಥರ ಬಂಡೆಗಲ್ಲಿದ್ದಂಗೆ, ಅವರು ಹೆದರು ಪ್ರಶ್ನೆ ಇಲ್ಲ, ಭಾಳ ಧೈರ್ಯವಂತಿದ್ದಾರೆ. ಮತ್ತು ಅವ್ರಿಗೆ ಗೊತ್ತಿದೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಗೊತ್ತಿದ್ದಾಗ ಹೆದರುವಂಥ ಪ್ರಶ್ನೆ ಆಗಿ ಬರುತ್ತೆ. ಥ್ಯಾಂಕ್ ಯು. ಸೊ ಇದಿಷ್ಟು ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರ ಮಾತು. ಅಂದರೆ ಸಿದ್ದರಾಮಯ್ಯ ಕೂಡ ಎಲ್ಲೂ ಕೂಡ ತಪ್ಪು ಮಾಡಿಲ್ಲ, ಅವರಿಗೆ ಹೆದರುವಂತಹ ಒಂದು ಪ್ರಶ್ನೆನೇ ಬರೋದಿಲ್ಲ, ಅವರು ಒಂಥರ ಬಂಡೆ ಇದ್ದಂಗೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.